ಶ್ರೀ ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಈ ದಿನ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇರೋ ಪ್ರತಿಯೊಬ್ಬರಿಗೂ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಇವತ್ತು ತಾರೀಕು 17 ನವೆಂಬರ್ 2024 ಭಾನುವಾರ. ದಕ್ಷಿಣಾಯನ ಶರದೃತು, ಕಾರ್ತಿಕ ಮಾಸ, ಕೃಷ್ಣ ಪಕ್ಷ, ದ್ವಿತೀಯ ತಿಥಿ ಅಥವಾ ಬಿದಿಗೆ ತಿಥಿ, ರೋಹಿಣಿ ನಕ್ಷತ್ರ, ಶಿವಯೋಗ, ತೈತುಲಕರಣ. ಬಿದಿಗೆ ತಿಥಿ ಬೆಳಗ್ಗೆ 9 ಗಂಟೆ 7 ನಿಮಿಷದವರೆಗೆ ಇದ್ದು ನಂತರ ತದಿಗೆ ಪ್ರಾರಂಭ ಆಗುತ್ತೆ. ಕೊಡಗಿನ ಜನಪ್ರಿಯ ಸುಗ್ಗಿ ಹಬ್ಬವಾದ ಹುತ್ತರಿ ಹಬ್ಬ ಇವತ್ತಿನ ವಿಶೇಷಗಳಲ್ಲಿ ಒಂದು. ಕೊಡವರು ಭತ್ತದ ಫಸಲನ್ನು ತಮ್ಮ ಆರಾಧ್ಯ ದೈವವಾದ ಇಗ್ಗುತಪ್ಪನಿಗೆ ಅರ್ಪಿಸಿ ಪೂಜಿಸುವ ಸಂಪ್ರದಾಯ ಇದೆ. ವೀಕ್ಷಕರೇ, ಈಗ ಎಂದಿನಂತೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ಚುಟುಕಾಗಿ ನೋಡೋಣ ಬನ್ನಿ. ಮೇಷರಾಶಿಯವರು ಇವತ್ತಿನ ದಿನ ಇಡೀ ಸುಖ ಸಂತೋಷವನ್ನು ಅನುಭವಿಸ್ತೀರಿ. ಇನ್ನು ಪ್ರೇಮಿಗಳು ಇವತ್ತಿನ ದಿನ ನಡೆಸ್ತಕ್ಕಂತಹ ಚರ್ಚೆ ಖಂಡಿತ ಫಲಪ್ರದ ಆಗುತ್ತೆ. ಕೆಲವರಿಗೆ ಉದ್ಯೋಗವನ್ನು ಅರಸಿ ವಿದೇಶಕ್ಕೆ ಹೋಗಬೇಕು ಅಂತಕ್ಕಂತಹ ಚಿಂತನೆ ದಟ್ಟವಾಗಲಿದೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ವೃಷಭ ರಾಶಿಯವರು ನಿಮ್ಮ ನೆಚ್ಚಿನ ಗುರುಗಳ ದರ್ಶನವನ್ನು ಮಾಡ್ಕೊಳ್ತೀರಿ. ಪತ್ನಿಯ ಆರೋಗ್ಯದ ಕಡೆ ಗಮನ ಕೊಡಿ. ಮಕ್ಕಳ ಚೇಷ್ಟೆ ಅಥವಾ ತುಂಟತನದ ಬಗ್ಗೆ ಅಧ್ಯಾಪಕರಿಂದ ದೂರ ಬರಲಿದೆ. ಮಿಥುನ ರಾಶಿಯವರು ನಿಮ್ಮ ಪರಿಚಯಸ್ಥರು ಅಥವಾ ಸ್ನೇಹಿತರ ಮೂಲಕ ಕೆಲಸಗಳನ್ನು ಸಾಧಿಸ್ಕೊಳ್ತೀರಿ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬೇಕು. ಇನ್ನು ನಿಮ್ಮ ಕರ್ತವ್ಯಗಳನ್ನು ಜವಾಬ್ದಾರಿಯಿಂದ ನಿರ್ವಹಣೆ ಮಾಡಿ ಮನೆಯವರ ಮೆಚ್ಚುಗೆಯನ್ನು ಗಳಿಸ್ತೀರಿ. ಈಗ ಕಟಕ ರಾಶಿ. ಕಟಕ ರಾಶಿಯವರ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಚುರುಕಾಗಿರೋದ್ರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಭಾಗಿಯಾಗಿ ಸಂತೋಷವನ್ನು ತಂದುಕೊಡ್ತಾರೆ. ಇನ್ನು ಅವರಿಗಾಗಿ ಇಂದು ಪ್ರಖ್ಯಾತ ದೇವಾಲಯಕ್ಕೆ ಭೇಟಿ ನೀಡ್ತೀರಿ. ವಾಹನ ಚಲಾಯಿಸುವಾಗ ಜಾಗ್ರತೆಯಿಂದ ಇರಿ. ಸಿಂಹರಾಶಿಯ ಬಹುತೇಕ ಮಂದಿ ಇವತ್ತಿನ ದಿನ ಕೈಗೊಳ್ತಕ್ಕಂತಹ ದಿಟ್ಟ ನಿರ್ಧಾರ ಮುಂದಿನ ಭವಿಷ್ಯಕ್ಕೆ ಭದ್ರವಾದ ಅಡಿಪಾಯ ಆಗತ್ತೆ. ಇನ್ನು ಹಣಕಾಸು ಗಳಿಕೆಗೆ ಅಗತ್ಯವಾದ ಹೊಸ ಹೊಸ ಮಾರ್ಗಗಳನ್ನು ಹುಡ್ಕೊಳ್ತೀರಿ. ಭೂಗತ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಜಾರಿಯಾಗಲಿದೆ. ಕನ್ಯಾ ರಾಶಿಯವರ ಇವತ್ತಿನ ಕಷ್ಟ ಸುಖಗಳಲ್ಲಿ ಯಾರಿರ್ತಾರೋ ಬಿಡ್ತಾರೋ, ಆದರೆ ನಿಮ್ಮ ಜೊತೆಗೆ ನಿಮ್ಮ ಬಾಳ ಸಂಗಾತಿ ಇರ್ತಾರೆ. ನಿಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾರೆ. ಇನ್ನು ವ್ಯಾಪಾರಿಗಳಿಗೆ ಇವತ್ತಿನ ದಿನ ಅಧಿಕ ಲಾಭ ಆಗುತ್ತೆ. ತುಲಾರಾಶಿಯವರು ಜವಾಬ್ದಾರಿಗಳನ್ನು ನಿರ್ವಹಿಸೋದಕ್ಕೆ ಬೇಕಾದಂತಹ ಎಲ್ಲ ಬಗೆಯ ವ್ಯವಸ್ಥೆಗಳನ್ನು ಮಾಡ್ಕೊಳ್ತೀರಿ. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ತೀರಿ. ವೃಶ್ಚಿಕ ರಾಶಿಯವರಿಗೆ ಸಂಶೋಧನಾತ್ಮಕ ವಿಚಾರಗಳಲ್ಲಿನ ಸಾಧನೆಗೆ ಸನ್ಮಾನ ಸಿಗಲಿದೆ. ಮಕ್ಕಳ ಬಗ್ಗೆ ಹೆಚ್ಚು ಚಿಂತನೆ ಮಾಡ್ತೀರಿ. ಪ್ರೀತಿ ಪ್ರೇಮದ ವಿಚಾರ ಬೆಳಕಿಗೆ ಬರೋದ್ರಿಂದ ತಂದೆಯ ಕೋಪಕ್ಕೆ ಗುರಿಯಾಗ್ತೀರಿ. ಧನುಸ್ಸು ರಾಶಿಯವರು ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮಿಷ್ಟದ ಸ್ಥಳಕ್ಕೆ ಇವತ್ತು ಭೇಟಿಯನ್ನು ಕೊಡ್ತೀರಿ. ವೈದ್ಯರ ಉತ್ತಮ ಸಲಹೆಯಿಂದ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ. ಮಕರ ರಾಶಿಯವರು ಮಕ್ಕಳಿಗಾಗಿ ಹೊಸ ವಸ್ತ್ರಗಳನ್ನು ಖರೀದಿ ಮಾಡ್ತೀರಿ. ಇನ್ನು ಮನೆಯ ಜನರೊಡನೆ ವಾದ ವಿವಾದ ನಡೆಯುತ್ತೆ. ಈ ಸಂದರ್ಭದಲ್ಲಿ ಶಾಂತವಾಗಿರೋದು ಒಳ್ಳೆಯದು. ಕುಂಭರಾಶಿಯವರು ಇಡೀ ದಿನ ಆರಾಮವಾಗಿ ಸಂತೋಷವಾಗಿ ಕಾಲ ಕಳಿತೀರಿ. ಬಂಧು ಮಿತ್ರರು ನಿಮ್ಮ ಕೆಲಸ ಕಾರ್ಯಗಳನ್ನು ಮೆಚ್ಚೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ. ಈಗ ಮೀನರಾಶಿ. ಮೀನರಾಶಿಯವರ ವೃತ್ತಿ ಜೀವನದ ಯಶಸ್ಸು ನಿಮ್ಮ ಗೌರವವನ್ನು ಹೆಚ್ಚಿಸುತ್ತೆ. ಬಂಧು ಮಿತ್ರರ ಆಗಮನದಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ಉಂಟಾಗುತ್ತೆ. ಆರೋಗ್ಯದತ್ತ ಗಮನ ಕೊಡಿ. ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇಂದಿನ ಗೋಚಾರ ಫಲ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಸರ್ವಂ ಸನ್ಮಂಗಲಾನಿ ಭವಂತು.